ಹಾಯ್ ಹಲೋ ನಮಸ್ತೆ. ಸೊ ಇವತ್ತು ನಾವು ನಮ್ಮ ಹೊಲದ ಪಕ್ಕದಲ್ಲಿರ್ತಕ್ಕಂಥ ಒಂದು ಹೊಲಕ್ಕೆ ಭೇಟಿ ನೀಡಿದ್ದೀವಿ. ಇಲ್ಲಿ ಯಾಕೆ ಭೇಟಿ ನೀಡಿದ್ದೀನಪ್ಪ ಅಂದ್ರೆ, ಇಲ್ಲಿ ಒಂದು ಮದ್ದನ್ನ ಸಿಂಪಡಣೆ ಮಾಡಿದ್ರೆ ಅವರು ಕೂಡ ಮದ್ದು ಸಿಂಪಡಣೆ ಮಾಡಿ ಹೊಲ ಕೂಡ ಚೆನ್ನಾಗಿ ಗ್ರೋತ್ ಆಗಿದೆ. ಸೊ ಅದೇ ಮದ್ದನ್ನ ನಾವು ಇವತ್ತು ಸಿಂಪಡಣೆ ಮಾಡ್ತಾ ಇದ್ವಿ ನಮ್ಮ ಹೊಲಕ್ಕೆ. ಸೊ ನಿಮಗೆ ಇದರ ರಿಸಲ್ಟೇ ಮೊದಲೇ ತಿಳಿಸ್ಕೊಡ್ಬೇಕು, ಓಕೆನಾ? ಸೊ ನೋಡ್ರಿ, ಇಲ್ಲಿದೆ ನೋಡ್ರಿ, ಈ ಮೆಟಾ ಮತ್ತು ಎಕ್ಸ್ ಭೂಮಿ ಮಿತ್ರ. ಸೊ ಇವೆರಡನ್ನ ಸಿಂಪಡಣೆ ಮಾಡಿದ್ದಾರೆ. ರುದ್ರಬೇಡಿಗೂ ಮತ್ತು ಡಬಲ್ ಬೈತ್ರಿವನ್ನು ಎರಡಕ್ಕೂ ಸಿಂಪಡಣೆ ಮಾಡಿದ್ದಾರೆ. ಗಿಡ ಮಾತ್ರ ಎಕ್ಸಲೆಂಟ್ ಆಗಿ ಚಿಗುರು ಬಂದಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚಿಗುರು ಬಂದಿದೆ, ಮತ್ತೆ ಕಾಪು ಕೂಡ ಯಾವ ರೀತಿ ಸೆಟ್ ಆಗ್ತಾ ಇದೆ ಅಂತೇಳಿ. ಸೊ ಇವರು ಹೊಡೆದಿರೋ ರಿಸಲ್ಟ್ ನೋಡಿ ನಾವು ಇವತ್ತು ಇದೇ ಮದ್ದನ್ನ ಸಿಂಪಡಣೆ ಮಾಡ್ತಾ ಇದೀವಿ. ಸೊ ಇದ್ರ ಜೊತೆನೆ ಪ್ಲಾಂಟೋಮೈಸಿನ್ ಅಂತ ಹೇಳಿದ್ರೆ ಆಂಟಿಬಯೋಟಿಕ್, ಓಕೆನಾ? ಈ ಆಂಟಿಬಯೋಟಿಕ್ ಇದ್ರ ಜೊತೆ ಹಾಕಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಸಿಂಪಡಣೆ ಮಾಡ್ತಾ ಇದೀವಿ. ಸೊ ನಿಮಗೆ ಮೊದಲಿನಿಂದ ರಿಸಲ್ಟ್ ತೋರಿಸ್ತಾ ಇದೀನಿ. ಇದೇ ಮದ್ದನ್ನ ಸಿಂಪಡಣೆ ಮಾಡಿ ಯಾವ ರೀತಿ ಚಿಗುರು ಬಂದಿದೆ, ಇಲ್ಲಿ ಯಾವ ರೀತಿ ಕಾಪ್ ಸೆಟ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು ಹೊಲನೆಲ್ಲ. ಸೊ ಅದೇ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಇದೇ ಮದ್ದನ್ನ ನಮ್ಮಲ್ಲೂ ಕೂಡ ಸಿಂಪಡಣೆ ಮಾಡ್ತಾ ಇದೀವಿ. ಇದೇ ಮದ್ದನ್ನ ಇನ್ನೊಬ್ರು ಹೊಡೆದಿದ್ದಾರೆ, ಓಕೆನಾ? ಡಬಲ್ 531 ಹೊಡೆದಿದೆ. ಅದು ಕೂಡ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಈ ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೇನೆ, ಓಕೆನಾ? ಇದ್ರ ಭೂಮಿತ್ರ ಬಂದ್ಬಿಟ್ಟು ಮೆಟಾ ಮತ್ತು ಎಕ್ಸ್ ಅಂತೇಳಿ ಭೂಮಿತ್ರ ಎರಡು ಸಿಂಪಡಣೆ ಮಾಡಿದರೆ ಚೆನ್ನಾಗಿ ರಿಸಲ್ಟ್ ಬಂದಿದೆ, ಓಕೆನಾ? ಅದೇ ಕಾರಣಕ್ಕೋಸ್ಕರ ಇವತ್ತು ನಾವು ಕೂಡ ಇದೇ ಮದ್ದನ್ನ ಸಿಂಪಡಣೆ ಮಾಡ್ತಾ ಇದ್ವಿ ನಮ್ಮ ಹೊಲದಲ್ಲಿ, ಓಕೆನಾ? ಇನ್ನೊಂದು ಹೊಲ ಕರ್ಕೊಂಬರ್ತೇನೆ ಅಂತ ಹೇಳಿದ್ದೆ. ಸೊ ಇನ್ನೊಂದು ಇದೇ ನಾನು ಈಗ ತೋರಿಸ್ತಲ್ಲ ಮೆಟಾ ಮತ್ತು ಎಕ್ಸ್ ಭೂಮಿತ್ರದ್ದು ಅದೇ ಮದ್ದನ್ನ ಇವರು ಕೂಡ ಸಿಂಪಡಣೆ ಮಾಡಿದರೆ. ಅದಕ್ಕಿಂತ ಮುಂಚೆ ರೋಬನ ಸಿಂಪಡಣೆ ಮಾಡಿದ್ದಾರೆ, ಓಕೆನಾ? ರೋಬ ಸಿಂಪಡಣೆ ಮಾಡಿದ್ಮೇಲೆ ಈ ಭೂಮಿತ್ರದ್ದು ಮೆಟಾ ಮತ್ತು ಎಕ್ಸ್ ಅನ್ನ ಸಿಂಪಡಣೆ ಮಾಡಿದ್ದಾರೆ. ಇಲ್ಲಿ ನೋಡ್ತಾರೆ ಇದನ್ನು ಕೂಡ ಆಲ್ರೆಡಿ ಮೆಣಸಿನಕಾಯಿ ಅರ್ದಿದ್ದಾರೆ. ಸೊ ನಾವು ಅರ್ದಿವಲ್ಲ, ಅದಾದ್ಮೇಲೆ ಅರ್ದಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಗಿಡ ಕೂಡ ಯಾವ ರೀತಿ ಚಿಗುರು ಬಂದಿದೆ ಅಂತ ಹೇಳಿ. ಹೂವು ಕಾಣ್ತಾ ಇರ್ಬೋದು, ಇಲ್ಲಿ ಪಿಂಜೆ ನೋಡ್ಬೋದು, ಪಿಂಜೆ ನೀವು ಇಲ್ಲಿ ಕೂಡ ನೋಡ್ಬೋದು ಯಾವ ರೀತಿ ಪಿಂಜೆ ಹಾಕಿದೆ ಅಂತ ಹೇಳಿ. ಕಾಯಿ ಕೂಡ ಇದೆ. ಅರದ್ಮೇಲೆ ಇದೆಷ್ಟೆಲ್ಲ ಬಂದಿರೋದು ಅರದ್ಮೇಲೆ, ಓಕೆನಾ? ಸೊ ಅದೇ ಕಾರಣಕ್ಕೋಸ್ಕರ ನಮ್ದು ಕೂಡ ಆಲ್ರೆಡಿ ಇದರಷ್ಟು ಚಿಗುರಿರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದೇ ಮದ್ದನ್ನ ಇವತ್ತು ಸಿಂಪಡಣೆ ಮಾಡ್ತಾ ಇದೀವಿ. ಅದನ್ನು ಕೂಡ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ, ಓಕೆನಾ? ಇದರಲ್ಲ, ಇದು ಬಂದ್ಬಿಟ್ಟು ನಮ್ಮ ಹೊಲ ಡಬಲ್ 531 ನೋಡಿ ನಾವು ಆಲ್ರೆಡಿ ಅರ್ದಿದೀವಿ, ಓಕೆನಾ? ಯಾವ ರೀತಿ ಚಿಗುರು ಬಂದಿದೆ ಮತ್ತೆ ಯಾವ ರೀತಿ ಪಿಂಜೆ ಎಲ್ಲ ಯಾವ ರೀತಿ ಮಗ್ಗೆ ಬಹಳಷ್ಟು ಆಗಿದೆ. ಸೊ ಇದಕ್ಕೆ ನಾವು ಈ ಮೆಟಾ ಮತ್ತು ಎಕ್ಸ್ ನ ಸಿಂಪಡಣೆ ಮಾಡ್ಬೇಕಂತ ಅನ್ಕೊಂಡಿದೀವಿ. ಅದೇ ಕಾರಣಕ್ಕೋಸ್ಕರ ಈಗ ಎರಡು ಹೊಲದ ರಿಸಲ್ಟ್ ನಾನು ನೋಡಿ ಬಂದಿದ್ದೀನಿ, ನಿಮಗೂ ಕೂಡ ತೋರಿಸಿದ್ದೀನಿ. ಅದೇ ಕಾರಣಕ್ಕೋಸ್ಕರ ಇವತ್ತು ನಾವು ಈ ಹೊಲಕ್ಕೆ ನಮ್ಮ ಡಬಲ್ 531 ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ಅದು ಒಂದೇ ಅಲ್ಲ, ಯಾವ ರೀತಿ ಗಿಡ ಚಿಗುರು ಬಂದಿದೆ ಅಂತ ಹೇಳಿ, ಮತ್ತೆ ಯಾವ ರೀತಿ ಪಿಂಜೆ ಐತೆ ಅಂತ ಹೇಳಿ, ಓಕೆನಾ? ಸೊ ಇದೇ ಉದ್ದೇಶಕ್ಕೋಸ್ಕರನೇ ನಾವು ಆ ರಿಸಲ್ಟ್ ನೋಡಿ ಇದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತೆ ಕಾಪು ಕೂಡ ಸೆಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಮದ್ದನ್ನ ಇವತ್ತು ನಾವು ಸಿಂಪಡಣೆ ಮಾಡ್ತಾ ಇದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ನಾವು ಯಾವ ರೀತಿ ಅನ್ಕೊಂಡಿದ್ವು ಅದೇ ರೀತಿ ಇವತ್ತು ಬೆಳಗ್ಗೆ ನೀರು ಕಟ್ಟಿದ್ದೀವಿ, ಮತ್ತೆ ಸಾಯಂಕಾಲ ಮದ್ದನ್ನ ಸಿಂಪಡಣೆ ಮಾಡ್ತಾ ಇದೀವಿ. ನಿಮಗೆ ಮೊದಲನೇಗೆ ತಿಳಿಸ್ಕೊಟ್ಟ ಹಾಗೆ ಮೆಟಾ ಮತ್ತು ಎಕ್ಸ್ ಅದನ್ನೇ ನಾವು ಇವತ್ತು ಸಿಂಪಡಣೆ ಮಾಡಿ ಅದ್ರ ಜೊತೆ ಪ್ಲಾಂಟೋಮೈಸಿನ್ ಹಾಕಿದ್ವಿ, ಆಂಟಿಬಯೋಟಿಕ್ ರೀತಿ. ಸೊ ಪ್ಲಾಂಟೋಮೈಸಿನ್ ಹಾಕೋದ್ರಿಂದ ನಾವು ಏನು ಮದ್ದನ್ನ ಸಿಂಪಡಣೆ ಮಾಡಿರ್ತೀವಲ್ಲ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ, ಆಂಟಿಬಯೋಟಿಕ್ ಅಂತೇಳಿ, ಓಕೆನಾ? ಪ್ಲಾಂಟೋಮೈಸಿನ್ ಸಿಂಪಡಣೆ ಮಾಡಿದ್ವಿ. ಸೊ ನೀರು ಕಟ್ಟಿ ಸಿಂಪಡಣೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಆಲ್ರೆಡಿ ಕಟ್ಟಿದ್ದು ಭಾಳ ದಿನ ಆಗಿತ್ತು. ಗಿಡ ಕೂಡ ಸ್ವಲ್ಪ ನೀರಿಗೆ ಕೇಳ್ತಾ ಇತ್ತು, ಮತ್ತು ಭೂಮಿ ಕೂಡ ಒಣಗೆ ಇತ್ತು. ಸೊ ಒಣ ನೆಲದಲ್ಲಿ ಹೊಡೆದ್ರೆ ಮದ್ದು ಸ್ವಲ್ಪ ಕೆಲಸ ಮಾಡಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇನು ಮಾಡಿದ್ವಿ, ಬೆಳಿಗ್ಗೆ ನೀರು ಕಟ್ಟಿದ್ವಿ, ಸಾಯಂಕಾಲ ಮದ್ದನ್ನು ಸಿಂಪಡಣೆ ಮಾಡ್ತಾ ಇದ್ವಿ, ಓಕೆನಾ? ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಯಾವ ರೀತಿ ಮದ್ದನ್ನು ಸಿಂಪಡಣೆ ಮಾಡ್ತಾ ಇದೀವಿ ಅಂತೇಳಿ. 4 ಎಕರೆ. ಸೊ 4 ಎಕರೆ ಏನೆಲ್ಲ ಒಂದು 24 ಟ್ಯಾಂಕ್ ಆಗುತ್ತೆ. ಸೊ 24 ಟ್ಯಾಂಕ್ 2 ಪಂಪ್ ಹಾಕೊಂಡು ನಾವು ಮದ್ದನ್ನ ಸಿಂಪಡಣೆ ಮಾಡಿದೀವಿ, ಓಕೆನಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.